ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದ್ರು. ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ವಿಧೇಯಕ ಸಂಬಂಧಪಟ್ಟಂತೆ ಏನು ಹೋರಾಟ ತೀರ್ಮಾನ ಮಾಡಿದ್ದಾರೆ? RSS ಕಂಟ್ರೋಲ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮಾಡಲಿ, ಅವರು ಮೊದಲಿಂದಾನೂ ಕೂಡ RSS ವಿರೋಧ ಮಾಡ್ಕೊಂಡು ಬಂದಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಬಹಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ ಒಳ್ಳೇದ್ ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರಿ.